ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಉರುಳಿಯ ದಿನಾಂಕ 27/8/2025. ಬೆಳಗಿನ ತರಗತಿ 22/4/1968. ಪ್ರೀತಿಯ ಮಕ್ಕಳೇ, ಈಗ ಪಾವನರಾಗುವುದಕ್ಕೋಸ್ಕರ ಅಧಿಕಾರಿಗಳನ್ನು ಗೆಲ್ಲಬೇಕು. ಕಾಮವಿಕಾರದ ಕಾರಣವೇ ವಿಘ್ನಗಳು ಬರುತ್ತದೆ. ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಏಕೆಂದರೆ ನೀವು ರಾವಣನ ಆಸ್ತಿಯನ್ನು ಅಂದರೆ ಅಪವಿತ್ರತೆಯನ್ನು ಬಿಟ್ಟು ರಾಮನ ಆಸ್ತಿಯ ಕಡೆಗೆ ಹೋಗುತ್ತಿದ್ದೀರಿ ಎಂದ ಮೇಲೆ ಶತ್ರುಗಳು ಆಗುತ್ತಾರೆ. ವಿಕಾರ ಅವರಿಗೋಸ್ಕರ ಅದು ಅಮೃತದ ಬಟ್ಟಲು, ಆದರೆ ತಂದೆ ಹೇಳುತ್ತಾರೆ ಇದು ವಿಷದ ಬಟ್ಟಲು. ಇದಕ್ಕೋಸ್ಕರ ಜಗಳ ಮಾಡುತ್ತಾರೆ. ಮಕ್ಕಳು ಹೇಳುತ್ತಾರೆ ನಾವು ಬೇಹದ್ದಿನ ತಂದೆಯನ್ನು ಮರೆತು ಬಿಡುತ್ತೇವೆ ಎಂದು. ಅರೆ, ನಾವು ಲೌಕಿಕ ತಂದೆಯನ್ನು ಮರೆಯುತ್ತೇವೆ ಎಂದು ಅಜ್ಞಾನ ಕಾಲದಲ್ಲಿ ಈ ರೀತಿ ಹೇಳುತ್ತಿರಲಿಲ್ಲ. ಗಟಾರ್ನಲ್ಲಿ ಬೀಳಿಸುವಂತಹ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ? ಆ ಗಟಾರ್ನಿಂದ ಹೊರಗೆ ತೆಗೆಯುವಂತಹ ತಂದೆಯನ್ನು ಮರೆತು ಬಿಡುತ್ತೀರಿ. ತಂದೆ ಹೇಳುತ್ತಾರೆ ಮಾಯೆಯ ಬಿರುಗಾಳಿಗಳು ಎಷ್ಟೇ ಬರಲಿ, ಆದರೆ ನೀವು ಅಲುಗಾಡಬಾರದು. ಮಹಾವೀರ ಮಕ್ಕಳು ಎಂದೂ ಹೆದರುವುದಿಲ್ಲ. ಬೇರೆ ಬೇರೆ ಪ್ರಕಾರದ ಬಿರುಗಾಳಿಗಳು ಬರುತ್ತವೆ, ಅದಕ್ಕೆ ಹೆದರಬಾರದು. ಕರ್ಮೇಂದ್ರಿಯಗಳೊಂದಿಗೆ ಯಾವುದೇ ತಪ್ಪು ಕೆಲಸ ಮಾಡಬಾರದು. ಮಾಯೆ ಬಹಳ ಪ್ರಬಲವಾಗಿದೆ. ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ಏನಾಗುತ್ತದೆ ಗೊತ್ತಾಗುವುದಿಲ್ಲ, ಮಾಯೆ ಜಾದೂ ಮಾಡುತ್ತದೆ. ಅದಕ್ಕೆ ತಂದೆ ತಿಳಿಸುತ್ತಿದ್ದಾರೆ ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುತ್ತದೆ. ಆತ್ಮ ಎಷ್ಟು ಸಣ್ಣ ಬಿಂದುವಾಗಿದೆ, ಅದಕ್ಕೆ ತುಕ್ಕು ಹೇಗೆ ಹಿಡಿಯುತ್ತದೆ? ವಿಚಾರ ಮಾಡಿರಿ. ಇದನ್ನೇ ಪ್ರಾಕೃತಿಕ ಎಂದು ಹೇಳಲಾಗುತ್ತದೆ. ಆತ್ಮ ಏನು ತಮೋಪ್ರಧಾನ ಆಗಿದೆ, ಅದು ನೆನಪಿನಿಂದಲೇ ಸತೋಪ್ರಧಾನವಾಗುತ್ತದೆ. ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯವೂ ಇಲ್ಲ. ಒಳ್ಳೆಯದು. ಓಂ. ಈ ಜ್ಞಾನ ಬಹಳ ಅದ್ಭುತವಾಗಿದೆ. ಇದು ಕೆಲವರ ಬುದ್ಧಿಯಲ್ಲಿ ಕಷ್ಟವಾಗಿ ಉಳಿಯುತ್ತದೆ. ಗಳಿಗೆಗಳಿಗೆಗೂ ಸುಸ್ತಾಗುತ್ತಾರೆ. ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕಾದರೆ ಶ್ರೀಮತದನುಸಾರ ಸಂಪೂರ್ಣವಾಗಿ ನಡೆಯಬೇಕು. ನಿಮ್ಮ ಮತ ಉಪಯೋಗಕ್ಕೆ ಬರುವುದಿಲ್ಲ. ಬದುಕಿದ್ದಾಗಲೇ ವಾನಪ್ರಸ್ಥದಲ್ಲಿ ಹೋಗಬೇಕು. ಅಂದರೆ ಆಗ ಯಾರಿಗೆ ಏನು ಕೊಡಬೇಕು? ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಅಲ್ಲವೇ? ಭಕ್ತಿ ಮಾರ್ಗದಲ್ಲಿಯೂ ಸಹ ವಾರಸುದಾರರನ್ನು ಮಾಡಿಕೊಳ್ಳುತ್ತಾರೆ, ಆದರೆ ಅದು ಅಲ್ಪಕಾಲಕ್ಕೋಸ್ಕರ. ಇಲ್ಲಿ ಇವರನ್ನು ವಾರಸುದಾರರನ್ನಾಗಿ ಮಾಡಿಕೊಳ್ಳುವುದು ಜನ್ಮ ಜನ್ಮಾಂತರಕ್ಕೋಸ್ಕರ. ಅದಕ್ಕೆ ಗಾಯನವೂ ಸಹ ಇದೆ, ಫಾಲೋ ಫಾದರ್. ಯಾರು ತಂದೆಯನ್ನು ಅನುಕರಣೆ ಮಾಡುತ್ತಾರೆ ಅವರೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವು ಮಕ್ಕಳು ಎಲ್ಲಿಗೆ ಬಂದಿದ್ದೀರಿ? ಈಶ್ವರೀಯ ಯೂನಿವರ್ಸಿಟಿಯಲ್ಲಿ ಬಂದಿದ್ದೇವೆ ಎನ್ನುವ ನಶೆ ಇರಬೇಕು. ಇಡೀ ಯೂನಿವರ್ಸಿಟಿಯನ್ನು ಬಿಟ್ಟು ಬಂದಿದ್ದೀರಿ. ಪತಿತರಿಂದ ಪಾವನರು ದೇವತೆಗಳಾಗಲು ಬಂದಿದ್ದೀರಿ. ಈ ಹಳೆಯ ಜಗತ್ತು ಈಗ ಪರಿವರ್ತನೆಯಾಗುತ್ತಿದೆ ಎನ್ನುವುದು ನೀವು ಮಕ್ಕಳ ಮನಸ್ಸಿಗೆ ಗೊತ್ತಾಗಿದೆ. ನಂತರ ಹೊಸ ಜಗತ್ತಿನಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಾರೆ. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೀರಿ. ಅದು ಸಹ ಸೆಕೆಂಡಿನಲ್ಲಿ ಆಗುತ್ತೀರಿ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಬೇಹದ್ದಿನ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದ ಅವಶ್ಯವಾಗಿ ತಂದೆಗೆ ದತ್ತು ಮಕ್ಕಳು ಆಗುತ್ತೇವೆ. ಲೌಕಿಕ ತಂದೆಯ ಕಡೆಯಿಂದ ಪಾರಲೌಕಿಕ ತಂದೆಯ ಕಡೆಗೆ, ಪಾರಲೌಕಿಕ ತಂದೆಗೆ ಮಕ್ಕಳು ಆಗುತ್ತೇವೆ. ತಂದೆಗೆ ದತ್ತು ಮಕ್ಕಳು ಆಗುವುದರಿಂದ ವಿಶ್ವದ ಮಾಲೀಕತನ ಸಿಗುತ್ತದೆ. ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಎನ್ನುವ ಮಾತನ್ನು ಅನುಭವದಿಂದ ಹೇಳಬೇಕು. ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಅಂದರೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ
ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೇವೆ. ಭಕ್ತಿಯ ಫಲವನ್ನು ಭಗವಂತ ಏನು ಕೊಡುತ್ತಾರೆ? ಅವಶ್ಯವಾಗಿ ಭಕ್ತಿಯ ನಂತರವೇ ಸದ್ಗತಿ. ಸತ್ಯಯುಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ, ಕಲಿಯುಗಕ್ಕೆ ದುರ್ಗತಿ ಎಂದು ಹೇಳಲಾಗುತ್ತದೆ. ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರು ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಅನ್ಯರು ಯಾರಿಗೂ ಸಹ ಸದ್ಗತಿದಾತ ಎಂದು ಹೇಳಲು ಸಾಧ್ಯವಿಲ್ಲ. ಅದು ಎಲ್ಲವೂ ಭಕ್ತಿಯಾಗಿದೆ. ಎಲ್ಲಿಯ ತನಕ ಸದ್ಗತಿದಾತನನ್ನು ಪರಿಚಯ ಮಾಡಿಕೊಳ್ಳುವುದಿಲ್ಲ, ಅದು ಎಲ್ಲವೂ ಭಕ್ತಿಯಾಗಿದೆ. ಅಲ್ಲಿಯ ತನಕ ಸದ್ಗತಿದಾತನನ್ನು ಪರಿಚಯ ಮಾಡಿಕೊಳ್ಳಿರಿ. ಈ ಮಾರ್ಗದರ್ಶಕರೇ ಪಾಂಡವರೇ ಬಾಪ್ತಾದಾರವರ ಪರಿಚಯವನ್ನು ಕೊಡಲು ಸಾಧ್ಯ. ಯಾವಾಗ ಪಕ್ಕಾ ನಿಶ್ಚಯ ಆಗುತ್ತದೆ ಆಗಲೇ ತಂದೆಯ ಹತ್ತಿರ ಕರೆದುಕೊಂಡು ಬರಬೇಕು. ಕಚ್ಚಾ ಆಗಿರುವವರನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರದು. ಕಚ್ಚಾ ಆಗಿರುವವರು ಇಲ್ಲಿಗೆ ಬಂದಾಗ ಪಕ್ಕಾ ಆಗುತ್ತಾರೆ ಎಂದು ತಿಳಿದುಕೊಳ್ಳಬಾರದು. ಆಗುವುದಿಲ್ಲ. ಪಕ್ಕಾ ಆದಾಗ ಸ್ವರ್ಗದ ಆಸ್ತಿಯು ಸಹ ಪಕ್ಕಾ ಸಿಗುತ್ತದೆ. ಸ್ವರ್ಗದಲ್ಲಿಯೇ ರಾಜಧಾನಿ ಇದೆ. ಅದರಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಿ? ನಂಬರ್ ವಾರ್ ಪದವಿಗಳು ಇದೆಯಲ್ಲವೇ? ಮೊದಲನೇ ವರ್ಗ ರಾಜ ಪದವಿ, ಎರಡನೇ ವರ್ಗ ಶ್ರೀಮಂತರು, ಮೂರನೇ ವರ್ಗ ಶ್ರೀಮಂತರು, ಮೂರನೇ ವರ್ಗದವರನ್ನು ಬಡವರು ಎಂದು ಹೇಳಲಾಗುತ್ತದೆ. ಮೊದಲನೇ ವರ್ಗದಲ್ಲಿ ಬರುವವರು ಬಹಳ ಶ್ರೀಮಂತರು, ಎರಡನೇ ವರ್ಗದಲ್ಲಿ ಬರುವವರು ಸಾಧಾರಣ ಇರುತ್ತಾರೆ. ತಂದೆ ಹೇಳುತ್ತಾರೆ, ನಾನೂ ಸಹ ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಏಕೆಂದರೆ ಹಣ ಇಲ್ಲದೆ ಎಲ್ಲವನ್ನು ಹೇಗೆ ಸಂಭಾಲನೆ ಮಾಡಲು ಸಾಧ್ಯ? ತಂದೆ ಯಾವ ರಥವನ್ನು ತೆಗೆದುಕೊಂಡಿದ್ದಾರೆ ಅದು ನಾಟಕದಲ್ಲಿ ನಿಗದಿಯಾಗಿದೆ. ಇದನ್ನು ಭಾಗ್ಯಶಾಲಿ ರಥವನ್ನಾಗಿ ಮಾಡುತ್ತಾರೆ. ಇವರೇ ಮೊದಲ ನಂಬರ್ನಲ್ಲಿ ಭಾಗ್ಯಶಾಲಿಯಾಗಿದ್ದಾರೆ. ಇವರಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ. 100% ಭಾಗ್ಯಶಾಲಿಗಳು ನಂತರ ದುರ್ಭಾಗ್ಯಶಾಲಿಗಳು ಆಗುತ್ತಾರೆ. ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಅವರನ್ನೇ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ. ತಂದೆ ಯಾವುದನ್ನು ತಿಳಿಸುತ್ತಿದ್ದಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ. ತಂದೆ ನಾವೆಲ್ಲ ಆತ್ಮರುಗಳ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಶರೀರದ ತಂದೆಯಾಗಿದ್ದಾರೆ. ಶಿವ ತಂದೆ ಹೊಸ ರಚನೆಯನ್ನು ರಚಿಸುತ್ತಿದ್ದಾರೆ. ಬ್ರಾಹ್ಮಣರೇ ಹೊಸ ರಚನೆ ಆಗಿದ್ದಾರೆ. ವಾಸ್ತವವಾಗಿ ಹೊಸ ಜಗತ್ತು ಬ್ರಾಹ್ಮಣರದೇ ಆಗಿದೆ. ವರ್ಣಗಳನ್ನು ನೋಡಿದಾಗ ಮೊದಲು ಜುಟ್ಟು, ನಂತರ ದೇವತೆಗಳು ಬರುತ್ತಾರೆ. ದೇವತೆಗಳು ದೊಡ್ಡವರು ಅಥವಾ ಬ್ರಾಹ್ಮಣರು ದೊಡ್ಡವರು ಎಂದು ಕೇಳಿದಾಗ ಬ್ರಾಹ್ಮಣರು ದೊಡ್ಡವರು ಎಂದು ಹೇಳುತ್ತಾರೆ. ಬ್ರಾಹ್ಮಣರು ಎಂದರೆ ಸಂಗಮ ಯುಗದ ಬ್ರಾಹ್ಮಣರು. ಇವರಿಗೆ ಭಗವಂತ ಓದಿಸುತ್ತಿದ್ದಾರೆ. ದೇವತೆಗಳಿಗೆ ದೇವತೆಗಳೇ ಓದಿಸುತ್ತಾರೆ. ಇದು ಎಷ್ಟೊಂದು ದೊಡ್ಡ ವಿಚಾರ ಆಗಿದೆ. ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಗೀತೆಯಲ್ಲಿಯೂ ಸಹ ಬ್ರಾಹ್ಮಣರ ಮಾತು ಇಲ್ಲ. ಏಕೆಂದರೆ ಗೀತೆಯ ಭಗವಂತ ಎಂದು ದೇವತೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ಬ್ರಾಹ್ಮಣರನ್ನು ಗುಪ್ತ ಮಾಡಿದ್ದಾರೆ. ತಂದೆ ರಾಜಯೋಗವನ್ನು ಕಲಿಸಿ ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ. ಶ್ರೀಕೃಷ್ಣ ಅಲ್ಲ, ದೇವತೆ ಎಲ್ಲಿಂದ ಬಂದರು? ಮನುಷ್ಯರನ್ನು ದೇವತೆಗಳನ್ನಾಗಿ ತಂದೆಯೇ ಮಾಡುತ್ತಾರೆ. ಈ ಮಾತು ಬಹಳ ಸಹಜವಾಗಿದೆ. ನಂತರ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾನು ಬಂದಿದ್ದೇನೆ ಎನ್ನುವ ಮಾತನ್ನು ನಾನೇ ಬಂದು ತಿಳಿಸುತ್ತೇನೆ. ಈಗ ಪಾವನರಾಗುವುದಕ್ಕೋಸ್ಕರ ವಿಕಾರಗಳ ಮೇಲೆ ಜಯ ಸಾಧಿಸಬೇಕು. ಕಾಮವಿಕಾರದ ಕಾರಣವೇ ಬಹಳಷ್ಟು ವಿಘ್ನಗಳು ಬರುತ್ತವೆ. ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಏಕೆಂದರೆ ನಾವು ರಾವಣನ ಆಸ್ತಿ ಅಪವಿತ್ರತೆಯನ್ನು ಬಿಟ್ಟು
ರಾಮನ ಆಸ್ತಿ ಪವಿತ್ರತೆಯನ್ನು ಪಡೆದುಕೊಳ್ಳುತ್ತೇವೆ. ಅಪವಿತ್ರತೆಯನ್ನು ಬಿಡಿಸುತ್ತೀರಿ, ಅದಕ್ಕೆ ಅವರು ಶತ್ರು ಆಗುತ್ತಾರೆ. ವಿಕಾರ ಅವರಿಗೋಸ್ಕರ ಅಮೃತದ ಬಟ್ಟಲು ಆಗಿದೆ, ಆದರೆ ತಂದೆ ಹೇಳುತ್ತಾರೆ ಇದು ವಿಷದ ಬಟ್ಟಲು. ಇದಕ್ಕೋಸ್ಕರ ಜಗಳ ಮಾಡುತ್ತಾರೆ. ತಂದೆ ಬೋಲಾ ಭಂಡಾರಿಯಾಗಿದ್ದಾರೆ. ನಿಮಗೆ 3 ಹೆಜ್ಜೆ ಭೂಮಿಯೂ ಸಹ ಕೊಡುವುದಿಲ್ಲ, ಏಕೆಂದರೆ ರಾವಣನ ಆಸ್ತಿಯನ್ನು ಬಿಡಿಸುತ್ತೀರಿ. ಅದಕ್ಕಾಗಿ ಅವರು ಶತ್ರುಗಳಾಗುತ್ತಾರೆ. ಬೇಹದ್ದಿನ ತಂದೆಯ ಆಸ್ತಿ ಅಮೃತವಾಗಿದೆ, ಅದನ್ನು ಲೌಕಿಕ ತಂದೆಯು ಆಸ್ತಿ ಕೊಡುತ್ತಾರೆ. ಅನ್ಯ ಸತ್ಸಂಗಗಳಲ್ಲಿ ಈ ಮಾತು ಇರುವುದಿಲ್ಲ. ಏನು ಕೇಳುತ್ತಾರೆ ಅದನ್ನು ಸತ್ಯ ಎನ್ನುತ್ತಾರೆ. ನೀವು ಏನು ಓದಿದ್ದೀರಿ ಅದನ್ನೇ ನಾವೂ ಸಹ ಓದಿದ್ದೇವೆ ಎಂದು ಹೇಳಬೇಕು. ಆದ್ದರಿಂದ ಅದನ್ನು ನಮಗೆ ಹೇಳಬೇಡಿರಿ. ನಾವು ಯಾವುದನ್ನು ತಿಳಿಸುತ್ತೇವೆ ಅದು ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ಎಂದು ಕೇಳಿಲ್ಲ. ಸಂಗಮ ಯುಗದಲ್ಲಿಯೇ ನಾವು ಕೇಳುತ್ತಿದ್ದೇವೆ. ಜ್ಞಾನಸಾಗರ ತಂದೆಯೇ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಅದು ಅವರೆಲ್ಲರೂ ಭಕ್ತಿಯ ಸಾಗರ ಆಗಿದ್ದಾರೆ. ತಂದೆಯೇ ಸದ್ಗತಿಯ ಸಾಗರ ಆಗಿದ್ದಾರೆ, ಜ್ಞಾನಸಾಗರ ಆಗಿದ್ದಾರಲ್ಲವೇ? ತಂದೆ ಯಾವ ಪ್ರಕಾರದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅದನ್ನು ಬರೆದುಕೊಳ್ಳಬೇಕು. ರಚಯಿತ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದರಿಂದಲೇ ನಮ್ಮ ಜೀವನದ ದೋಣಿ ಪಾರಾಗುತ್ತದೆ. ಅಂದರೆ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಅಲ್ಲಿಂದ ಮುಂದೆ ಸುಖಧಾಮಕ್ಕೆ ಬರುತ್ತೇವೆ. ಹೊಸ ಜಗತ್ತಿಗಾಗಿ ಈ ಶಿಕ್ಷಣ ಇದೆ. ನೆನಪಿನ ಯಾತ್ರೆ ಶಾಂತಿಧಾಮಕ್ಕೆ ಇದೆ. 84 ಜನ್ಮಗಳ ಚಕ್ರದ ಜ್ಞಾನವನ್ನು ಕಲಿಸುತ್ತಾರೆ. ಅದು ಸುಖಧಾಮಕ್ಕೆ ಹೋಗುವ ಜ್ಞಾನ ಆಗಿದೆ. ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ, ತಿಳಿಸಿಕೊಡುತ್ತೀರಿ, ಪುರುಷಾರ್ಥ ಮಾಡುತ್ತೀರಿ, ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ಅದು ನೀವು ವಿದ್ಯಾರ್ಥಿಗಳ ಕೈಯಲ್ಲಿ ಇದೆ. ಶಿಕ್ಷಕರಿಗೆ ನೀವು ಕೃಪೆ ಮಾಡಿರಿ, ಆಶೀರ್ವಾದ ಮಾಡಿರಿ ಎಂದು ಈ ರೀತಿ ಕೇಳಲು ಆಗುವುದಿಲ್ಲ. ಓದಬೇಕು. ನಿಮಗೆ ಗೊತ್ತಿದೆ ಯಾರು ಪ್ರತಿದಿನ ಓದುತ್ತಾರೆ ಹಾಗೂ ಯಾರು ತಪ್ಪಿಸಿಕೊಳ್ಳುತ್ತಾರೆ ಎಂದು. ಒಂದು ದಿನ ತಪ್ಪಿಸಿಕೊಂಡರೆ ಆಗ ಮತ್ತೆ ಅದು ಅಭ್ಯಾಸ ಆಗುತ್ತದೆ. ನಿಮ್ಮ ಚಾರ್ಟ್ ಸಹ ಹಾಳಾಗುತ್ತದೆ, ನಿಮ್ಮ ಕ್ವಾಲಿಫಿಕೇಷನ್ ಕಡಿಮೆಯಾಗುತ್ತದೆ. ಒಳ್ಳೆಯದು. ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು, ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ನಾವೂ ಸಹ ತಂದೆಗೆ ಮಕ್ಕಳಾಗಿದ್ದೇವೆ. ಇವರು ಸಹ ಮಗುವಾಗಿದ್ದಾರೆ. ಇವರು ಬಹಳ ನೆನಪು ಮಾಡುತ್ತಾರೆ. ಬೇಗ ಸ್ವರ್ಗಕ್ಕೆ ಕಳುಹಿಸಿಕೊಡಿರಿ ಎಂದು ಹೇಳುವುದಲ್ಲ, ನಾನು ನಿಮ್ಮ ಜೊತೆಗೆ ಇರುತ್ತೇನೆ, ಮತ್ತೆ ಎಂದೂ ಇಂತಹ ಜೊತೆಗಾರ ಸಿಗುವುದಿಲ್ಲ. ನಂತರ 5000 ವರ್ಷಗಳ ನಂತರವೇ ಈ ಜೊತೆಗಾರ ಅಂದರೆ ತಂದೆ ಸಿಗುತ್ತಾರೆ. ಈ ರೀತಿ ತಂದೆಯನ್ನು ನೆನಪು ಮಾಡಬೇಕು. ಮಾಯೆ ಗಳಿಗೆಗಳಿಗೆಗೂ ಮರೆಸುತ್ತದೆ, ಆದರೆ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು. ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿ ಮತ್ತು ಚಕ್ರದ ನೆನಪು ಬರುತ್ತದೆ. ಎಲ್ಲದಕ್ಕೂ ಆಧಾರ ನೆನಪಾಗಿದೆ. ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೀರಿ. ಈಗ ಪೆಟ್ಟುಗಳನ್ನು ತಿನ್ನುವ ಅವಶ್ಯಕತೆ ಇಲ್ಲ. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಸತ್ಯಯುಗದಲ್ಲಿ ಒಂದೇ ರಾಜ್ಯವಿದೆ, ಕಲಿಯುಗದಲ್ಲಿ ಅನೇಕ ರಾಜ್ಯವಿದೆ. ಆದ್ದರಿಂದ ನೀವು ನರಕವಾಸಿಗಳಾಗುತ್ತೀರೋ ಅಥವಾ ಸ್ವರ್ಗವಾಸಿಗಳಾಗುತ್ತೀರೋ ಎಂದು ಕೇಳಬೇಕಾಗುತ್ತದೆ. ಆದರೆ ಮನುಷ್ಯರು ಮಂಗಗಳ ರೀತಿ ಇದ್ದಾರೆ. ಓದಿ ನಂತರ ಓದಿದ್ದನ್ನು ಬಿಸಾಕುತ್ತಾರೆ. ನಾವು ಎಲ್ಲಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ. ಇದು ಮುಳ್ಳಿನ ಕಾಡಾಗಿದೆ. ಕಾಡಿನಲ್ಲಿ ಪ್ರಾಣಿಗಳು ಇರುತ್ತವೆ. ಅದು ಹೂದೋಟ ಆಗಿದೆ. ಈಗ ತಂದೆಯನ್ನು ಫಾಲೋ ಮಾಡಬೇಕು. ತಂದೆ ತಾಯಿ ಹಾಗೂ ಅನನ್ಯ ಮಕ್ಕಳನ್ನು ಫಾಲೋ ಮಾಡಬೇಕು.
ಆಗಲೇ ಶ್ರೇಷ್ಠರಾಗುತ್ತೇವೆ. ಬಹಳಷ್ಟು ತಿಳಿಸಿಕೊಡುತ್ತೇವೆ, ತಿಳಿದುಕೊಳ್ಳುವಂಥವರು ತಿಳಿದುಕೊಳ್ಳುತ್ತಾರೆ. ಕೆಲವರು ಜ್ಞಾನವನ್ನು ಕೇಳಿ ಬಹಳ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆ. ಕೆಲವರು ಕೇಳಿಯೂ ಕೇಳದೆ ಇದ್ದಂತೆ ಇದ್ದು ಬಿಡುತ್ತಾರೆ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಶಿವತಂದೆಯ ನೆನಪಿದೆಯೇ ಎಂದು ಬರೆದು ಹಾಕಬೇಕು. ಆಗ ಅವಶ್ಯವಾಗಿ ಆಸ್ತಿಯ ನೆನಪು ಬರುತ್ತದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ದೇವತೆಗಳು ಆಗುತ್ತೇವೆ. ಒಂದು ವೇಳೆ ಕ್ರೋಧ, ಸಿಟ್ಟು ಇತ್ಯಾದಿ ಅಸುರಿ ಗುಣಗಳು ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಭೂತಗಳು ಇರುವುದಿಲ್ಲ. ರಾವಣನೇ ಇಲ್ಲ ಅಂದರೆ ರಾವಣನ ಸೈನ್ಯ ಎಲ್ಲಿಂದ ಬರುತ್ತದೆ? ದೇಹದ ಅಹಂಕಾರ, ಕಾಮ, ಕ್ರೋಧ ಇವು ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಭೂತಗಳು. ಅವುಗಳನ್ನು ತೆಗೆದುಹಾಕುವುದಕ್ಕೆ ಪ್ರಯತ್ನ ಮಾಡಬೇಕು. ಭಗವಾನುವಾಚ ಇದೆ, ಈ ಭೂತಗಳನ್ನು ತೆಗೆದುಹಾಕಿರಿ. ಆದರೂ ಸಹ ಮಕ್ಕಳು ಅವುಗಳನ್ನು ತೆಗೆದುಹಾಕುವುದಿಲ್ಲ. ಭೂತಗಳನ್ನು ಓಡಿಸುವಂತಹ ಪುರುಷಾರ್ಥ ಮಾಡುವುದಿಲ್ಲ. ಯೋಗ ಬಲ ಇಲ್ಲ. ಯೋಗ ಬಲವೇ ಭೂತಗಳನ್ನು ಓಡಿಸುತ್ತದೆ. ಜ್ಞಾನದ ಬಲವೂ ಇಲ್ಲ. ಯೋಗದಲ್ಲಿಯೇ ಮಕ್ಕಳು ದುರ್ಬಲರಾಗಿದ್ದಾರೆ. ಇಡೀ ದಿನ ನೋಡುತ್ತಿರುತ್ತೇನೆ, ಮಕ್ಕಳು ತಿರುಗಾಡುವುದರಲ್ಲಿ ಬಹಳ ಆಸಕ್ತಿ ಇರುತ್ತದೆ. ಸೇವೆಯ ಆಸಕ್ತಿ ಇಲ್ಲ. ತಿರುಗಾಡುವುದಕ್ಕೆ ಪೆಟ್ಟುಗಳನ್ನು ತಿನ್ನುವ ಆಸಕ್ತಿ ಭಕ್ತರಿಗೆ ಇದೆ. ಭೂತಗಳನ್ನು ಓಡಿಸಲು ಒಂದೇ ದಾರಿ ಇದೆ. ತಂದೆಯ ನೆನಪಿನಿಂದಲೇ ಭೂತ ಓಡಿ ಹೋಗುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ರಾತ್ರಿಯ ತರಗತಿ 19/4/1968. ನೀವು ಮಕ್ಕಳೂ ಸಹ ಅಂಬಿಗರಾಗಿದ್ದೀರಿ. ಆ ದಡಕ್ಕೆ ಹೋಗುವಂತಹ ಅಂದರೆ ಸತ್ಯಯುಗದ ದಡಕ್ಕೆ ಹೋಗುವಂತಹ ದಾರಿಯನ್ನು ತೋರಿಸುತ್ತೀರಿ. ಜ್ಞಾನವನ್ನು ತಿಳಿಸುತ್ತೀರಿ. ಇದು ಬಹಳ ಸಹಜವಾಗಿದೆ. ಆ ದಡ ಅಂದರೆ ಅರ್ಥ ಕಲಿಯುಗದಿಂದ ಸತ್ಯಯುಗದ ಕಡೆಗೆ ಹೋಗುವ ದಾರಿ. ಈ ಮಧ್ಯದಲ್ಲಿ ಶಾಂತಿಧಾಮವನ್ನು ಕ್ರಾಸ್ ಮಾಡಬೇಕು. ಹೇಗೆ ತಂದೆ ಅಂಬಿಗ ಆಗಿದ್ದಾರೆ, ತೋಟದ ಮಾಲೀಕ ಆಗಿದ್ದಾರೆ, ಮಾಲಿಯಾಗಿದ್ದಾರೆ, ಅದೇ ರೀತಿ ನೀವು ಮಕ್ಕಳೂ ಸಹ ಆಗಿದ್ದೀರಿ. ತಂದೆಯ ಹತ್ತಿರ ಅನೇಕ ವಿಶೇಷತೆಗಳು ಇದ್ದಾವೆ. ಅವರ ಹತ್ತಿರ ಇದ್ದೇ ಇರುತ್ತದೆ. ಅವರ ವಿಶೇಷತೆಗಳನ್ನು ಯಾರ ಜೊತೆಗೂ ಹೋಲಿಕೆ ಮಾಡಲು ಆಗುವುದಿಲ್ಲ. ಆ ತಂದೆಯೇ ಬಂದು ನಾವು ಮಕ್ಕಳಿಗೆ ಗುಣಗಳನ್ನು ಕಲಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲರ ಹತ್ತಿರ ಕೆಟ್ಟ ಗುಣಗಳು ಇದೆ. ಯಾವ ಯಾವ ಮಂತ್ರಿಗಳು ಯಾವ ಸ್ಥಾನಕ್ಕೆ ನಿಗದಿಯಾಗಿದ್ದಾರೆ ಎನ್ನುವ ಲಿಸ್ಟನ್ನು ತೆಗೆಯಿರಿ. ಅವರಿಗೆ ನೀವು ಬೇಹದ್ದಿನ ತಂದೆಯ ಮಾತುಗಳನ್ನು ತಿಳಿಸಬಹುದು. ಆರೋಗ್ಯ ಮಂತ್ರಿಗಳು, ಆಹಾರ ಮಂತ್ರಿಗಳು ಇತ್ಯಾದಿ ಯಾರೆಲ್ಲ ಮಂತ್ರಿಗಳು ಇದ್ದಾರೆ ಅವರಿಗೂ ಸಹ ನೀವು ಬೇಹದ್ದಿನ ತಂದೆಯ ಸಂದೇಶವನ್ನು ತಿಳಿಸಬಹುದು. ಅವರಿಗೆ ನೀವು ಪತ್ರವನ್ನು ಬರೆಯಬಹುದು. ತಂದೆ ನಮ್ಮಲ್ಲಿ ಎಲ್ಲ ವಿಶೇಷತೆಗಳನ್ನು ತುಂಬುತ್ತಿದ್ದಾರೆ. ನಮ್ಮ ಜೀವನದಲ್ಲಿ ಭಗವಂತ ಆರೋಗ್ಯ ಗುಣಗಳನ್ನು ಸುಧಾರಣೆ ಮಾಡುತ್ತಿದ್ದಾರೆ. ಅರ್ಧ ಕಲ್ಪಕ್ಕೋಸ್ಕರ ಜೈಲಿನಿಂದ ಬಿಡಿಸುವಂತಹ ಅಂದರೆ ರಾವಣನ ಜೈಲಿನಿಂದ ಬಿಡಿಸುವಂತಹ ಶಿಕ್ಷಣವನ್ನು ಕೊಡುತ್ತಾರೆ. ನಾವು ಮಕ್ಕಳಲ್ಲಿ ಬಹಳ ವಿಶೇಷತೆಗಳನ್ನು ಗುಣಗಳನ್ನು ತುಂಬುತ್ತಾರೆ. ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಮ್ಯೂಸಿಯಂನಲ್ಲಿ ಬಹಳಷ್ಟು ಮಕ್ಕಳು ಬರುತ್ತಾರೆ. ಆದರೆ ನೀವು ಮಕ್ಕಳು ಎಷ್ಟು ಕೆಲಸ ಮಾಡಬೇಕು ಅಷ್ಟು ಶಕ್ತಿ ಈಗ ನಿಮ್ಮಲ್ಲಿ ಇಲ್ಲ. ನೆನಪಿನ ಯಾತ್ರೆಯೇ ಕಡಿಮೆ ಇದೆ. ಇಲ್ಲ ಅಂದರೆ ಎಲ್ಲ ಮಂತ್ರಿಗಳಿಗೂ ಸಹ ಜ್ಞಾನವನ್ನು ತಿಳಿಸುತ್ತಿದ್ದೀರಿ. ನಿಮ್ಮಲ್ಲಿ ಯೋಗದ ಶಕ್ತಿ ಇದ್ದರೆ ಅವರಿಗೂ ಸಹ ಜ್ಞಾನವನ್ನು ತಿಳಿಸಿರಿ. ಭೂಮಿಯ ಮಂತ್ರಿಗಳು ಇರುತ್ತಾರೆ, ಅವರಿಗೆ ತಿಳಿಸಿರಿ. ಭಗವಂತನ ಮಕ್ಕಳಿಗೆ ಭೂಮಿಯನ್ನು ಜಾಗವನ್ನು ಕೊಟ್ಟು ಆನಂತರ
ಜಾಗವನ್ನು ಚೇಂಜ್ ಮಾಡುತ್ತಾರೆ. ನಾವು ಭಗವಂತನ ಸೇವಾಧಾರಿಗಳಾಗಿದ್ದೇವೆ. ಭಗವಂತನ ಜಾಗವನ್ನು ಕೆಲವರು ಕಬಳಿಸುತ್ತಾರೆ. ನಂತರ ಭಗವಂತನ ವಸ್ತುವಿಗೂ ಕೈ ಹಾಕುತ್ತಾರೆ. ಭಗವಂತನ ಕಾರ್ಯಕ್ಕೆ ವಿಘ್ನ ಹಾಕುತ್ತಾರೆ. ನಾವು ಈಶ್ವರನ ಕಾರ್ಯಕ್ಕೆ ಸಹಯೋಗ ಕೊಡುತ್ತೇವೆ. ಇದರಲ್ಲಿ ವಿಘ್ನವನ್ನು ಹಾಕಬಾರದು. ಒಬ್ಬೊಬ್ಬರಿಗೂ ಈ ರೀತಿ ಜ್ಞಾನವನ್ನು ತಿಳಿಸಬೇಕು. ಅವರ ಮನಸ್ಸನ್ನು ಕರಗಿಸಬೇಕು. ನಾವು ಭಾರತದ ಸೇವೆಗೆ ನಮ್ಮ ಹಣವನ್ನು ತೊಡಗಿಸುತ್ತಿದ್ದೇವೆ. ಇಂತಹ 2 ಶಬ್ದಗಳನ್ನು ಹೇಳಿ ಅವರ ಮನಸ್ಸನ್ನು ಕರಗಿಸಲು ಸಾಧ್ಯವಿದೆ. ನಿಮ್ಮ ಜ್ಞಾನ ಬಹಳ ಮಧುರವಾಗಿದೆ. ಪ್ರೀತಿಯಿಂದ ಜ್ಞಾನವನ್ನು ಕೇಳಿದಾಗ ಪ್ರೀತಿಯ ಕಣ್ಣೀರು ಬರುತ್ತದೆ. ಸಹೋದರರ ದೃಷ್ಟಿಯಿಂದ ನೋಡಬೇಕು. ಸಹೋದರರಿಗೆ ದಾರಿಯನ್ನು ತೋರಿಸಿದಾಗ, ಜ್ಞಾನದ ದಾರಿಯನ್ನು ತೋರಿಸಿದಾಗ ಮನಸ್ಸು ಕರಗಿ ನೀರಾಗುತ್ತದೆ. ಇಲ್ಲಿಯ ತನಕ ಆ ರೀತಿ ಯಾವ ಮಂತ್ರಿಗಳ ಮನಸ್ಸು ಕರಗಿಲ್ಲ. ದೆಹಲಿಯಲ್ಲೂ ಒಂದು ಮ್ಯೂಸಿಯಂ ಇದೆ. ಅಲ್ಲಿಗೆ ನೋಡಲು ಅನೇಕರು ಬರುತ್ತಾರೆ. ನಂತರ ಅನೇಕರನ್ನು ನೋಡಲು ಕಳುಹಿಸುತ್ತಾರೆ. ಅವರು ಮ್ಯೂಸಿಯಂ ನೋಡಿ ಇದರಲ್ಲಿ ಮಿಸಸ್ ಗಾಂಧಿಯನ್ನು ತೋರಿಸಿಲ್ಲ ಎಂದು ಹೇಳುತ್ತಾರೆ. ಅವರಿಗೂ ಸಹ ಜ್ಞಾನ ಹೇಳಿ ಅವರ ಮನಸ್ಸನ್ನು ಕರಗಿಸಬೇಕು. ನಾವು ಭಾರತವನ್ನು ತಮೋಪ್ರಧಾನದಿಂದ ಸತೋಪ್ರಧಾನ ಶ್ರೇಷ್ಠಾಚಾರಿಯನ್ನಾಗಿ ಶ್ರೀಮತದ ಅನುಸಾರವಾಗಿ ಮಾಡುತ್ತೇವೆ. ಗೀತೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಈ ರೀತಿ ನೀವು ಜ್ಞಾನವನ್ನು ತಿಳಿಸಬೇಕು. ಕೇಳಿದವರು ಕರಗಿ ನೀರಾಗಬೇಕು. ಭಾರತದ ಯಾವ ಸೇವೆ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾರೆ. ಅವರಿಗೆ ಹೇಳಿರಿ, ಶ್ರೀಮತದನುಸಾರವಾಗಿ ಸತ್ಯ ಸೇವೆ ಮಾಡುತ್ತಿದ್ದೇವೆ. ನಾವು ರಾವಣನ ಮತದಂತೆ ನಡೆದು ಡಿಸರ್ವಿಸ್ ಮಾಡುತ್ತಿಲ್ಲ. ಸಂಪೂರ್ಣವಾಗಿ ಅವರ ಮನಸ್ಸು ಕರಗಿ ನೀರಾಗುತ್ತದೆ. ಬಹಳ ಜನ ಬರುತ್ತಾರೆ, ಆದರೆ ಫಲಿತಾಂಶ ಯಾವುದೂ ಇಲ್ಲ. ತಂದೆ ಹೇಳುತ್ತಾರೆ, ದೆಹಲಿಯಲ್ಲಿಯೂ ಹೋಗಿ ಸೇವೆ ಮಾಡಿರಿ. ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಬರುತ್ತಾರೆ, ಆದರೆ ಯಾರಿಗೂ ಸಹ ಮನಸ್ಸನ್ನು ನೋವು ಮಾಡಬಾರದು. ಆದ್ದರಿಂದ ಈಗ ಇನ್ನೂ ಸಮಯವಿದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಬೇರೆಯವರಿಗೆ ಜ್ಞಾನದ ಗಾಯ ಮಾಡುವಂತಹ ಯೋಗಬಲ ಬೇಕು. ಯೋಗಬಲದಿಂದ ನಾವು ವಿಶ್ವದ ಮಾಲೀಕರು ಆಗುತ್ತೇವೆ. ಜೊತೆಗೆ ಜ್ಞಾನ ಬೇಕು. ಆದರೆ ಭಾರತ ಸ್ವರ್ಗ ಆಗಿತ್ತು ಎನ್ನುವುದು ಗೊತ್ತಿದೆ, ಆದರೆ ಹೇಗೆ ಆಗಿತ್ತು ಎನ್ನುವುದು ಗೊತ್ತಿಲ್ಲ. ಯೋಗಕ್ಕೋಸ್ಕರ ಸನ್ಯಾಸಿಗಳ ಹತ್ತಿರ ಹೋಗುತ್ತಾರೆ. ನಿಮ್ಮ ಯೋಗ ಆಕರ್ಷಣೆ ಮಾಡಿಕೊಳ್ಳಲು ಸಾಧ್ಯವಿದೆ. ಇಲ್ಲಿಯವರೆಗೂ ದೇಹಾಭಿಮಾನ ಇದೆ. ಒಳ್ಳೊಳ್ಳೆ ಮಕ್ಕಳು ಭಾಷಣ ಮಾಡುವಂಥವರು ಇದ್ದಾರೆ, ಆದರೆ ಅವರಿಗೆ ಆಕರ್ಷಣೆ ಕಡಿಮೆ ಇದೆ. ನಶೆ ಏರುತ್ತದೆ, ಹಣದ ನಶೆಯೂ ಇರುತ್ತದೆ. ಮುಖ್ಯ ಮಾತು ಯೋಗದ್ದಾಗಿದೆ. ಯೋಗದಿಂದಲೇ ನಿಮ್ಮನ್ನು ನೀವು ಪವಿತ್ರರನ್ನಾಗಿ ಮಾಡಿಕೊಳ್ಳುತ್ತೀರಿ. ಶ್ರೀಮಂತಿಕೆ ಬಹಳ ಇದೆ. ಅದು ಯಾವ ಉಪಯೋಗಕ್ಕೆ? ನಾವು ಮಕ್ಕಳಲ್ಲಿ ಯೋಗ ಬಲ ಬೇಕು. ಬಹಳ ಕೊರತೆಗಳು ಇದೆ. ಈ ಕ್ಷಣ ನಿಮ್ಮ ಒಳಗೆ ಖುಷಿ ಜಾಸ್ತಿಯಾದಾಗ ಕಾಲುಗಳು ಕುಣಿಯುತ್ತವೆ. ಖುಷಿಯ ನೃತ್ಯ ಇದಾಗಿದೆಯಲ್ಲವೇ? ಜ್ಞಾನ ಯೋಗದಿಂದ ಆಂತರ್ಯದಲ್ಲಿ ನೀವು ಡಾನ್ಸ್ ಮಾಡುತ್ತೀರಿ. ಡಾನ್ಸ್ ಮಾಡುವುದಕ್ಕೂ ಮಾಡಿಸುವುದಕ್ಕೂ ಆಸಕ್ತಿ ಬೇಕು. ಕೆಲವರು ತೂಕಡಿಸುತ್ತಿರುತ್ತಾರೆ. ಅಂಥವರನ್ನು ನೋಡಿದಾಗ ಡಾನ್ಸ್ ಮಾಡುವಂಥವರಿಗೂ ತಿರಸ್ಕಾರ ಬರುತ್ತದೆ. ಬೆಳಗ್ಗೆ ತಂದೆ ಬಂದು ದೃಷ್ಟಿ ಕೊಡುತ್ತಾರೆ. ಆ ಸಮಯದಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಏನು ಸಿಗುತ್ತದೆ? ಕಣ್ಣು ತೆರೆದು ಕುಳಿತುಕೊಳ್ಳಬೇಕು. ಕಣ್ಣು ತೆರೆದು ಎದುರಿಗೆ ತಂದೆಯನ್ನು ನೋಡುತ್ತಾ ನೋಡುತ್ತಾ ನೀವು ಅಶರೀರಿ ಆಗಬೇಕು. ಜ್ಞಾನದಿಂದ ಅಶರೀರಿ ಆಗಬೇಕು. ಮಾಯಾ ಆಗುವ ಮಾತಿಲ್ಲ. ನಾವು ಈಗ ನಮ್ಮ ಮನೆ ರಾಜಧಾನಿಗೆ ಹೋಗಬೇಕು. ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ಶರೀರವನ್ನು ಮರೆಯಬೇಕು ಎಂದು ಅಲ್ಲ. ನಾವೀಗ ಮನೆಗೆ ಹೋಗಬೇಕು ಎನ್ನುವ ಜ್ಞಾನ
ಬುದ್ಧಿಯಲ್ಲಿ ಇದೆ. ಈ ಜಗತ್ತಿನಿಂದ ಸತ್ತಂತೆ ಇರಬೇಕು. ನಾವು ಹೊಸ ಜಗತ್ತಿಗೆ ಹೋಗುವುದಕ್ಕೆ ಯೋಗ್ಯರಾಗುತ್ತಿದ್ದೇವೆ. ಯೋಗದಿಂದಲೇ ಕರ್ಮಾತೀತ ಸ್ಥಿತಿ ಬರುತ್ತದೆ. ನಾವೀಗ ಮನೆಗೆ ಹೋಗಬೇಕು. ಆದ್ದರಿಂದ ಈ ಶರೀರಕ್ಕೆ ಯಾವ ಮಹತ್ವವೂ ಇಲ್ಲ. ಈ ಸ್ಥಿತಿಯು ಬರುತ್ತದೆ. ಈಗ ಕರ್ಮಾತೀತ ಸ್ಥಿತಿ ಬಂದಾಗ ಎಲ್ಲಿಗೆ ಹೋಗುತ್ತೀರಿ? ತಂದೆಯ ಹತ್ತಿರ ಎಷ್ಟು ಸಮಯ ಇರುತ್ತೀರಿ? ಸಮಯ ಹಿಡಿಯುತ್ತದೆಯಲ್ಲವೇ? ಮತ್ತೆ ಹೋಗಿ ಜನ್ಮ ಪಡೆದುಕೊಳ್ಳುತ್ತೀರಿ. ಈ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು. ಬೇರೆಯವರು ತಂದೆಯ ಹತ್ತಿರ ಹೋಗಿದ್ದಾರೋ ಹೋಗಿಲ್ಲವೋ, ಅವರು ತಂದೆಯ ಹತ್ತಿರ ಕುಳಿತಿದ್ದಾರೋ ಅಥವಾ ರಾಜನ ಹತ್ತಿರ ಜನ್ಮ ಪಡೆದುಕೊಂಡಿದ್ದಾರೋ ಇಲ್ಲವೋ, ಇದರ ಬಗ್ಗೆ ನಾವು ವಿಚಾರ ಮಾಡಬಾರದು. ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥ ಮಾಡಬೇಕು. ಅದು ಸಹ ಸಮಯ ವ್ಯರ್ಥವಾಗುತ್ತದೆ. ಇದು ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈ ಜಗತ್ತಿನಿಂದ ಉಪರಾಮ್ ಆಗಿರಬೇಕು. ಮನೆಯನ್ನು ಹಾಗೂ ರಾಜಧಾನಿಯನ್ನು ನೆನಪು ಮಾಡಬೇಕು. ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು. ಮುಂದೆ ಹೋದಂತೆ ವಿನಾಶ ಬಹಳ ಕಠೋರವಾಗಿದೆ ಎನ್ನುವುದನ್ನು ನೋಡುತ್ತೀರಿ. ಹಳೆಯ ಜಗತ್ತಿನ ಯಾವುದೇ ವಸ್ತುಗಳು ಬುದ್ಧಿಯಲ್ಲಿ ನೆನಪು ಬಂದರೆ ಆಗ ನೀವು ಫೇಲ್ ಆಗುತ್ತೀರಿ. ಯಾವ ಮಕ್ಕಳಿಗೆ ಯಾವುದು ಇರುವುದಿಲ್ಲವೋ ಆಗ ಅದು ಅವರಿಗೆ ನೆನಪಿಗೆ ಬರುತ್ತದೆ. ಬೇಹದ್ದಿನ ಇಡೀ ಜಗತ್ತಿನಿಂದ ಮೋಹವನ್ನು ತೆಗೆದುಹಾಕಬೇಕು. ಒಳ್ಳೆಯದು. ಓಂ. ವರದಾನ: ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಭಕ್ತರ ಇಚ್ಛೆಗಳು ಕೇವಲ 1 ಸೆಕೆಂಡಿಗೋಸ್ಕರ ಬೆಳಕನ್ನು ನೋಡುವುದಾಗಿದೆ. ಆ ಇಚ್ಛೆಗಳು ಪೂರ್ಣ ಮಾಡುವುದಕ್ಕೆ ಸಾಧನ ನೀವು ಬ್ರಾಹ್ಮಣರ ನಯನ ಆಗಿದೆ. ನಿಮ್ಮ ನಯನ ಬೆಳಕಿನ ಗೋಳಾದ ರೀತಿಯಲ್ಲಿ ಕಾಣಿಸಬೇಕು. ಯಾವಾಗ ತಾವು ಸ್ವಯಂ ಡಬಲ್ ಲೈಟ್ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಿ ಆಗ ಈ ರೀತಿ ಆಗುತ್ತದೆ. ಕರ್ಮದಲ್ಲಿ ಲೈಟ್ ಅಂದರೆ ಹಗುರತನ ಹಾಗೂ ಸ್ವರೂಪವೂ ಸಹ ಬೆಳಕಿನ ರೀತಿಯಲ್ಲಿ ಪ್ರಕಾಶವಾಗಿರಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.